ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಮಂತ್ರಿ ಪಟ್ಟ ಕೈ ತಪ್ಪಿದೆ. ಡಿಕೆ ಸಂಪುಟದಲ್ಲಿ ಸ್ಥಾನ ಸಿಗದ್ದಕ್ಕೆ ತೀವ್ರ ಅಸಮಾಧಾನ ಹೊಂದಿದ್ದಾರೆ. ರಾಜೀನಾಮೆ ಘೋಷಣೆ ಮಾಡ್ತಾರ ಹಾಗಾದ್ರೆ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾ ಕೃಷ್ಣ ವಿಜಯನಗರ ಮತ್ತು ಗೋವಿಂದರಾಜನಗರ ಅಪ್ಪ ಮತ್ತು ಮಗ ಉತ್ತಮವಾದಂತಹ ನಾಯಕರು ಕೂಡ ಹೌದು. ಕ್ಲೀನ್ ಇಮೇಜ್ ಇದೆ. ನಿನ್ನೆ ನೋಡಿದ್ವಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬೆಂಗಳೂರಲ್ಲಿ. ಕೆಪಿಸಿಸಿ ಕಚೇರಿಗೆ ಬಂದಿದ್ರು ಕಾರ್ಯಕರ್ತರು ಹಿಂಡಾಗಿ ಬಂದು ರಾಜೀನಾಮೆ ಕೊಟ್ಟರು. ಆಮೇಲೆ ಬಿ ಕೆ ಹರಿಪ್ರಸಾದ್ ಅವರು ಮನವೊಲಿಸಿದ್ರು. ಇವತ್ತು ಕಾರ್ಯಕರ್ತರ ಜೊತೆ ಮಹತ್ವದ ಸಭೆ ನಡೆಸ್ತಾರೆ ಶಾಸಕರು. ಮುಂದಿನ ರಾಜಕೀಯ ನಡೆಯ ಬಗ್ಗೆ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡ್ತಾರೆ. ಕೃಷ್ಣಪ್ಪ ವಿಜಯನಗರ ಶಾಸಕ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಶಾಸಕ. ನೋಡಿ, 25ನೇ ವಯಸ್ಸಕ್ಕೆ ಎಮ್ ಎಲ್ ಎ ಆದಂಥವ್ರು ಪ್ರಿಯಾ ಕೃಷ್ಣ, ಸಣ್ಣ ವಯಸ್ಸಿಗೆ ಎಮ್ ಎಲ್ ಎ ಆದಂಥವ್ರು. 3 ಬಾರಿ ಅವರು ಎಮ್ ಎಲ್ ಎ, ಇವರು 3 ಬಾರಿ ಎಮ್ ಎಲ್ ಎ. ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕರು. ಚಲುವರಾಯಸ್ವಾಮಿ, ಬಾಲಕೃಷ್ಣ ಅವರೆಲ್ಲರೂ ಕೂಡ ಮನವೊಲಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯ ಆಗಲಿಲ್ಲ. ಯಾರ ಕೈಗೂ ಸಿಗ್ತಾ ಇಲ್ಲ ಕೃಷ್ಣಪ್ಪನವರು. ಡಿ ಕೆ ಶಿವಕುಮಾರ್ ಅವರು ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಈ ಇಬ್ಬರು ನಾಯಕರು ಕೂಡ ಈಗ ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತಾರೆ ಅನ್ನುವಂತಹ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಕೃಷ್ಣಪ್ಪನವ್ರಿಗಾದರೂ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಅವರ ಬೆಂಬಲಿಗರು ಹೇಳ್ತಾ ಇರೋದು, ಅಪ್ಪ ಮಗ ಇಬ್ಬರೂ ಕೂಡ ಪಕ್ಷಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಶ್ರಮ ಹಾಕಿದ್ದಾರೆ, ಅವ್ರದ್ದೇ ಆದಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಇದೆ, ಯಾವುದೇ ರೀತಿಯಾದಂಥ ವಿವಾದಕ್ಕೆ ಒಳಗಾಗಿಲ್ಲ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅವಕಾಶ ಸಿಗಬೇಕಾಗಿತ್ತು ಅಂತ. ಆದರೆ ಕೃಷ್ಣಪ್ಪನವ್ರು ಕೊಡಲಿಲ್ಲ. ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಅವರು ವಸತಿ ಸಚಿವರಾಗಿದ್ದರು. ಅದನ್ನು ಬಿಟ್ಟರೆ 23ಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಅವರು ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಜಮಾವಣೆ ಆಗಿದ್ದರು ನಿನ್ನೆ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ. ಮತ್ತು ರಸ್ತೆ ತಡೆ ಮಾಡಿ ಕೂಡ ವಿಜಯನಗರ ಗೋವಿಂದರಾಜನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣಪ್ಪನವರು ಹಾಗೆ ಅವರ ಪುತ್ರ ಪ್ರಿಯಾ ಕೃಷ್ಣ ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿ ಬೆಂಗಳೂರಿನಲ್ಲಿ ಗುರುಸ್ಕೊಂಡಿದ್ದಾರೆ. ಅವರ ಒಂದು ಬೆಂಬಲಿಗರ ಆಕ್ರೋಶ ಹೇಗಿದೆ, ಜೊತೆಗೆ ರಾಜೀನಾಮೆ ಮಾಡುವಂಥ ಹಂತಕ್ಕೆ ಸಿದ್ಧರಾದ್ರೆ ಹೇಗಂತ? ರಾಜ್ಯ ಕಾಂಗ್ರೆಸ್ ನಲ್ಲಿ ರಾಜೀನಾಮೆ ಪರ್ವ ನಿನ್ನೆಯಿಂದ ಕೂಡ ಶುರುವಾಗಿದೆ. ಅಸಮಾಧಾನಿತಗೊಂಡಂತ ಶಾಸಕರು ಡಿ ಕೆ ಶಿವಕುಮಾರ್ಗೆ ಮನವಿಯನ್ನ ಕೂಡ ಮಾಡಿದ್ರೆ, ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಜೊತೆಗೆ ನಿನ್ನೆಯಿಂದ ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆ ಹೋರಾಟ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗೋವಿಂದನಗರ ಮತ್ತು ವಿಜಯನಗರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಮತ್ತು ಹೋರಾಟಗಳು ಕೂಡ ಆಗ್ತಾ ಇದೆ. ಕಳೆದ ಹಲವಾರು ಬಾರಿ ಮನವಿಯನ್ನ ಕೂಡ ಮಾಡಿದ್ರು, ನಮ್ಗೆ ಸಚಿವ ಸ್ಥಾನ ಕೊಡಿ ಅಂತ ಕೃಷ್ಣಪ್ಪ. ಆದ್ರೆ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಲ್ಲ. ಇದು ಸಂಬಂಧಪಟ್ಟಂತೆ ನಿನ್ನೆ ಸಚಿವ ಸ್ಥಾನ ಸಿಗದ ಸಂಬಂಧಪಟ್ಟಂಗೆ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಇದು ಸಂಬಂಧಪಟ್ಟಂತೆ ಇವರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸಚಿವ ಚಲುವರಾಯಸ್ವಾಮಿ ಸಹ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಅಂದ್ರೆ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೂ ಸಹ ಅವರ ಮನವೊಲಿಗೆ ಸಕ್ಸಸ್ ಕೂಡ ಆಗಿದೆ. ಹೀಗಾಗಿ ಇವತ್ತು ಪ್ರತಿಭಟನೆ ಹೋರಾಟ ಮಾಡಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಮನೆ ಮುಂದೆ ಜಮಾಯಿಸಿದ್ದಾರೆ. ಜೊತೆಗೆ ವಿಜಯನಗರ ಕ್ಷೇತ್ರದ ಶಾಸಕರ ಕಚೇರಿ ಮುಂಭಾಗ ಸಹ ಸಾಕಷ್ಟು ಬೆಂಬಲಿಗರು ಕೂಡ ಪ್ರತಿಭಟನೆ ಹೋರಾಟಕ್ಕೆ ಮಾಡಕ್ಕೆ ಸಜ್ಜಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಈ ಬಾರಿ ಕೊಡ್ಲೇಬೇಕಂತ ಮನವಿಯನ್ನು ಸಹ ಮಾಡಿದ್ರು ಸಹ ಯಾವುದೇ ಕಾರಣಕ್ಕೂ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಹೀಗಾಗಿ ಮುಂದಿನ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಕೃಷ್ಣಪ್ಪ ಕೂಡ ಮುಂದಾಗಿದೆ. ಜೊತೆಗೆ ಪ್ರಿಯಾ ಕೃಷ್ಣವ್ರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಮನವಿಯನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ನಿಗಮ ಮಂಡಳಿ ಸ್ಥಾನವನ್ನ ಕೊಡ್ತೀನಿ ಅಂತ ಕಳೆದ ಬಾರಿ ಸಹ ಕೃಷ್ಣಪ್ಪರಿಗೆ ಹೇಳಿದ್ರು. ಅದು ನಿಗಮ ಮಂಡಳಿ ಸ್ಥಾನವನ್ನ ಕೂಡ ಕೊಟ್ಟಿಲ್ಲ. ಕಳೆದ ಬಾರಿ ಬಿಡಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿದ್ರು. ಆದ್ರೆ ಕೃಷ್ಣಪ್ಪರು ನಮಗೆ ನಿಗಮ ಮಂಡಳಿ ಬೇಡ, ಸಚಿವ ಮಂತ್ರಿ ಸ್ಥಾನವನ್ನೇ ಕೊಡ್ಲೇಬೇಕಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಆದ್ರೆ ಈ ಬಾರಿ ಸಹ ಕೃಷ್ಣಪ್ಪರಿಗೆ ಮಂತ್ರಿ ಸ್ಥಾನ ಕೊಡುವಂತ ಪ್ರಯತ್ನ ಕೂಡ ನಡೆದಿಲ್ಲ. ಹೀಗಾಗಿ ತೀವ್ರ ರೀತಿಯಲ್ಲಿ ಅಸಮಾಧಾನಗೊಂಡಿರುವಂತ ಎಂ ಕೃಷ್ಣಪ್ಪ ಮುಂದೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ರಾಜೀನಾಮೆ ಕೊಡಬೇಕಾ ಅಥವಾ ಪಕ್ಷದಲ್ಲಿ ಉಳ್ಕೊಳ್ಬೇಕಾ ಅನ್ನೋ ನಿರ್ಧಾರ ಸಂಬಂಧಪಟ್ಟಂತೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಇವತ್ತು ಮುಂದಾಗಿರುವಂತದ್ದು. ಬಹುಶಃ ಇವತ್ತೇ ಇವರ ನಿರ್ಧಾರ ಏನಂತ ಅಂತಿಮ ರೀತಿಯಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.